ಮೀನಾಕ್ಷಿ ಮತ್ತೆ ಗುಂಜನ್ ಅಕ್ಕಪಕ್ಕದ ಮನೆಯವರಾಗಿದ್ರು. ಇಬ್ರು ತುಂಬಾ ಪ್ರೀತಿ ವಿಶ್ವಾಸದಿಂದ ಇದ್ರು. ಅವ್ರ ಮನೆ ಮುಂದೆಯಿಂದನೇ ತುಂಬಾ ತರಕಾರಿ ಗಾಡಿಗಳು ಹೋಗ್ತಾ ಇದ್ವು. ಮೀನಾಕ್ಷಿ ಏನೇ ಕೊಂಡ್ಕೋಬೇಕಾಗಿದ್ರು ಗುಂಜನ್ಗೆ ಒಂದ್ ಮಾತ್ ಹೇಳ್ಬಿಟ್ಟೆ ತಗೋತಾ ಇದ್ಲು. ಗುಂಜಾನ್, ಏ ಗುಂಜನ್, ಹೂಕೋಸ್ ಬಂದಿದೆ, ತಗೋತ್ಯಾ? ಬರೀ 10 ರೂಪಾಯಿಗ್ ಮಾರ್ತಾ ಇದ್ದಾನೆ ಇವನು, ಬೇಕಿದ್ರೆ ತಗೋಬಾ, ಆಮೇಲೆ ಹೇಳಲಿಲ್ಲ ಅಂತ ಹೇಳ್ಬೇಡ. ಇದೇ ರೀತಿ ಗುಂಜನ್ ಏನಾದ್ರೂ ಕೊಂಡ್ಕೊಳ್ವಾಗ ಮೀನಾಕ್ಷಿನ ಕರಿತಾ ಇದ್ಲು. ಒಂದು ದಿನ ಮಧ್ಯಾಹ್ನದಲ್ಲಿ ಬಟಾಣಿ ಮಾರೋ ಅಂತ ಒಬ್ಬ ವ್ಯಕ್ತಿ ಬಂದ. ಬಟಾಣಿ ತಗೊಳ್ಳಿ, ಬಟಾಣಿ ಬರೀ 30 ರೂಪಾಯಿ ಮಾತ್ರ ಕೆಜಿ ಬಟಾಣಿ. ಮೀನಾಕ್ಷಿ ಮನೆಯಿಂದ ಹೊರಗಡೆ ಬಂದು ಬಟಾಣಿ ನೋಡ್ತಾ ಇದ್ಲು. ತಗೊಳ್ಳಿ ಅಕ್ಕವ್ರೆ, ತುಂಬಾ ಚೆನ್ನಾಗಿದೆ ಬಟಾಣಿ, ನೆನ್ನೆ ತಾನೇ ತೋಟದಿಂದ ತಂದಿದ್ದು. ಸರಿ, 1 ಕೆಜಿ ಕೊಡಿ. ಮೀನಾಕ್ಷಿ ಪ್ರತಿ ಸಲದ ಹಾಗೆ ಗುಂಜನ್ ಕೂಡ ಹೇಳ್ತಾಳೆ. ಗುಂಜನ್, ಏ ಗುಂಜನ್, ಬಟಾಣಿ ಮಾರೋನ್ ಬಂದಿದ್ದಾನೆ, ಬಟಾಣಿ ತುಂಬಾ ಚೆನ್ನಾಗಿದೆ, ಬೇಕು ಅಂದ್ರೆ ತಗೋಬಾ. ಹೇಳ್ಬೇಕು ಅಂದ್ರೆ ಅವತ್ತಿನ ದಿನ ಮಧ್ಯಾಹ್ನದಲ್ಲಿ ಗುಂಜನ್ ಬೆಡ್ಶೀಟ್ ಹಾಕೊಂಡು ನಿದ್ದೆ ಮಾಡ್ತಾ ಇದ್ಲು. ಮೀನಾಕ್ಷಿ ಎಷ್ಟೇ ಸಲ ಕರೆದ್ರೇನು ಗುಂಜನ್ಗೆ ಕೇಳಿಸ್ಲೂ ಇಲ್ಲ, ಅವಳು ಹೊರಗಡೆ ಬರ್ಲೂ ಇಲ್ಲ. ಹಾಗಾಗಿ ಮೀನಾಕ್ಷಿ ತನ್ಗೋಸ್ಕರ ಬಟಾಣಿ ಕೊಂಡ್ಕೊಂಡ್ಲು. ಮತ್ತೆ ಬಟಾಣಿ ಮಾರೋನು ಅಲ್ಲಿಂದ ಹೊರಟೋದ. ಸಂಜೆ ಮೀನಾಕ್ಷಿ ಸಾರ್ ಮಾಡೋದಿಕ್ಕೆ ಅಂತ ಬಟಾಣಿ ಸುಲಿವಾಗ ಅವಳಿಗೆ ಆಶ್ಚರ್ಯ ಆಯ್ತು. ಆ ಬಟಾಣಿ ಒಳಗಡೆ ಚಿನ್ನದ ಕಾಳಿತ್ತು. ಅದೇ ಸಮಯದಲ್ಲಿ ಮೀನಾಕ್ಷಿ ಗಂಡ ಶುಭಂ ಡ್ಯೂಟಿ ಮುಗಿಸ್ಕೊಂಡು ಮನೆಗ್ ಬಂದ. ಶುಭಂ ಸ್ವಾರ್ಥಿ ಮತ್ತೆ ದುರಾಸೆ ಮನುಷ್ಯ ಆಗಿದ್ದ. ಚಿನ್ನದ ಬಟಾಣಿ ಕಾಳನ್ನ ನೋಡಿ ಅವನಿಗೆ ತುಂಬಾ ಖುಷಿ ಆಯ್ತು. ವರೆ ವಾ, ನಾವಂತೂ ಸಾವುಕಾರಾಗ್ಬಿಟ್ವಿ. ನೀನ್ ಯಾಕೆ ಬರೀ 1 ಕೆಜಿ ತಗೊಂಡೆ? ಹೆಚ್ಚು ಕಡಿಮೆ ಅಂದ್ರೆ 10-15 ಕೆಜಿ ತಗೋಬೇಕಾಗಿತ್ತು. ನನಗೇನ್ ಗೊತ್ತಿತ್ತು ಬಟಾಣಿ ಒಳಗಡೆ ಚಿನ್ನದ ಕಾಳು ಹೊರಗ್ ಬರುತ್ತೆ ಅಂತ? ಗೊತ್ತಾಗಿದ್ದಿದ್ರೆ ತುಂಬಾ ಕೊಂಡ್ಕೋತಾ ಇದ್ದೆ ನಾನು. ಮೀನಾಕ್ಷಿ ಗಂಡ ತಾನು ಶ್ರೀಮಂತ ಆಗಿರೋ ಅಂಥದ್ದನ್ನ ಇಡೀ ಊರಲ್ಲಿ ಟಂಗೂರ ಸಾರ್ದ. ಮೀನಾಕ್ಷಿ ಚಿನ್ನದ ಬಟಾಣಿನ ಕೊಂಡ್ಕೊಂಡಿದ್ದಾಳೆ ಅನ್ನೋ ವಿಷಯ ಗುಂಜನ್ ಗೊತ್ತಾದಾಗ ಅವಳು ಮೀನಾಕ್ಷಿ ಮನೆಗ್ ಬರ್ತಾಳೆ. ಏನ್ ಮೀನಾಕ್ಷಿ, ಬಟಾಣಿನ ನೀನ್ ಒಬ್ಳೆ ಕೊಂಡ್ಕೊಂಡ್ಯಾ? ನಾನು ಪ್ರತಿ ಸಲ ಏನಾದ್ರೂ ಕೊಂಡ್ಕೊಳ್ವಾಗ ನಿನ್ನನ್ನ ಕರಿತಾನೆ ಇರ್ತೀನಿ. ನಾನ್ ನಿನ್ನನ್ನ ಕೂಗ್ದೆ, ಆದ್ರೆ ನಿನ್ ಮನೆಯಿಂದ ಹೊರಗಡೆನೆ ಬರ್ಲಿಲ್ಲ. ನೀನ್ ನಿದ್ದೆ ಮಾಡ್ತಿದ್ದೆ ಅನ್ಸತ್ತೆ. ಅಯ್ಯೋ ಹೌದು, ನಾನು ಮೊನ್ನೆ ಮಧ್ಯಾಹ್ನ ಸ್ವಲ್ಪ ನಿದ್ದೆಗ್ ಹೋಗಿದ್ದೆ. ನನಗನ್ನಿಸ್ತು ನೀನು ಬೇಕು ಅಂತಾನೆ ನನ್ನ ಕರ್ದಿಲ್ಲ ಅಂತ. ನನ್ನ ಕ್ಷಮಿಸ್ಬಿಡು. ಆ ಬಟಾಣಿ ಮಾರೋನು ಮತ್ತೆ ಏನಾದ್ರೂ ಬಂದ್ರೆ ಖಂಡಿತವಾಗ್ಲೂ ನಾನ್ ಬಟಾಣಿ ಕೊಂಡ್ಕೋತೀನಿ. ಗುಂಜನ್ ಮನೆಗ್ ಹೋದಾಗ ಗುಂಜನ್ ಗಂಡ ಅವಳಿಗೆ ಹೇಳ್ತಾನೆ, ಈಗ ಗೊತ್ತಾಯ್ತಾ ನಿನ್ಗೆ ಮೀನಾಕ್ಷಿ ಅಕ್ಕನ ಅಸ್ಲಿ ಮುಖ? ನೀನ್ ಹೇಳ್ತಿದ್ದೆ ಮೀನಾಕ್ಷಿ ಅಕ್ಕ ತುಂಬಾ ಒಳ್ಳೆಯವರು ಅಂತ. ಈಗ ನೋಡ್ದ, ಚಿನ್ನದ ಬಟಾಣಿನ ಅವರೊಬ್ರೇ ಖರೀದಿ ಮಾಡಿದಾರೆ. ನನ್ಗೆ ತಪ್ಪು ಅಭಿಪ್ರಾಯ ಆಗಿದೆ. ಮೀನಾಕ್ಷಿ ಅವತ್ತು ನನ್ನನ್ನ ಕರ್ದಿದ್ಲು, ಆದ್ರೆ ನಾನು ನಿದ್ದೆ ಮಾಡ್ತಿದ್ದ ಕಾರಣ ಮೀನಾಕ್ಷಿ ಕೂಗಿದ್ ನನಗೆ ಕೇಳಿಸ್ಲೇ ಇಲ್ಲ. ನಾನ್ ನಂಬೋದಿಲ್ಲ, ಅವಳು ಸುಳ್ಳು ಹೇಳ್ತಿದ್ದಾಳೆ. ಅವರು ಏಂತ ಕರ್ದಿಲ್ಲ ಅಂದ್ರೆ ಅವ್ರಿಗೆ ಇಷ್ಟ ಇರ್ಲಿಲ್ಲ. ಅವ್ರ ಜೊತೆಲಿ ನಾವು ಕೂಡ ಸಾವುಕಾರರಾಗೋದು. ಇನ್ನೊಂದು ಕಡೆ ಮೀನಾಕ್ಷಿ ಗಂಡ ಶುಭಂ ತನ್ನ ಕೆಲ್ಸ ಕಾರ್ಯಗಳನ್ನ ಬಿಟ್ಟು ಮನೇಲೆ ಕೂತಿದ್ದ. ಯಾವಾಗ್ಲೂ ಆ ಚಿನ್ನದ ಬಟಾಣಿ ಕಾಳನ್ನ ಕಾಯ್ತಾ ಕೂತಿರ್ತಿದ್ದ. ಮೀನಾಕ್ಷಿ ಅವನಿಗೆ ಹೇಳ್ತಾಳೆ, ಯಾಕ್ ನಾವು 1/2 ಕೆಜಿ ಬಟಾಣಿನ ಗುಂಜನ್ ಕೊಡ್ಬಾರ್ದು? ನಮ್ ಜೊತೆಗೇನೆ ಅವ್ರ ಮನೆಯಲ್ಲೂ ಸುಖ ಶಾಂತಿ ಸಮೃದ್ಧಿ ಆಗತ್ತೆ. ಅದ್ರಲ್ಲಿ ತಪ್ಪೇನಿದೆ? ನಿನ್ಗೇನು ಹುಚ್ಚಿಡ್ದಿದ್ಯಾ? 1/2 ಕೆಜಿ ಚಿನ್ನದ ಬಟಾಣಿನ ಗುಂಜನ್ ಮನೆ ಕೊಡ್ತೀನಿ ಅಂತಿದ್ಯಾ? ಅರೆ, ನಾನ್ ಈ ಬಟಾಣಿನ ಇಟ್ಕೊಂಡೆ ನನ್ನ ಜೀವನ ಪೂರ್ತಿ ನಡೆಸ್ತೀನಿ. ನೀನೇನಾದ್ರೂ 1/2 ಕೆಜಿನ ಅವ್ರು ಕೊಟ್ಬಿಟ್ರೆ ನಾನು ಅರ್ಧ ಜೀವನ ಕೆಲ್ಸ ಮಾಡ್ಬೇಕಾಗುತ್ತೆ. ಹಾಗಾಗಿ 1/2 ಕೆಜಿ ಬಟಾಣಿನ ಗುಂಜನ್ ಕೊಡೋದು ಮರ್ತೋಗ್ಬಿಡು. ಒಂದು ದಿನ ರಸ್ತೆನಲ್ಲಿ ಇನ್ನೊಬ್ಬ ಬಟಾಣಿ ಮಾರೋನ್ ಬಂದ. ಈ ಸಲ ಗುಂಜನ್ ಗಂಡ ಅವನನ್ನ ಹಿಡ್ಕೊಂಡ. ಅವನ ಹತ್ರ ಇದ್ದ ಎಲ್ಲಾ ಬಟಾಣಿನೂ ಕೊಂಡ್ಕೊಂಡ್ಬಿಟ್ಟ. ಆ ಬಟಾಣಿ ಕಮ್ಮಿ ಅಂದ್ರೂ 50 ಕೆಜಿ ಇತ್ತು. ಗುಂಜನ್ ಮತ್ತೆ ಅವಳ ಗಂಡ ಬಟಾಣಿ ಸುಲಿಯಕ್ ಶುರು ಮಾಡಿದ್ರು. ಆದ್ರೆ ಯಾವ್ದೇ ಬಟಾಣಿನಲ್ಲಿ ಚಿನ್ನದ ಬಟಾಣಿ ಕಾಳು ಸಿಗ್ಲಿಲ್ಲ. ಗುಂಜನ್ ಮನೆಯಲ್ಲಿ 50 ಕೆಜಿ ಬಟಾಣಿಗೆ ಯಾವ್ದೇ ಕೆಲ್ಸ ಇರ್ಲಿಲ್ಲ. ಹಾಗಾಗಿ ಆ ಬಟಾಣಿ ಇದ್ದಲ್ಲೇ ಕೊಳಿಯೋದಕ್ ಶುರುವಾಯ್ತು. ಯಾಕ್ ನಾವು ಸ್ವಲ್ಪ ಬಟಾಣಿನ ಮೀನಾಕ್ಷಿ ಕೊಡ್ಬಾರ್ದು? ಇಲ್ಲದು ಹಾಳಾಗೆ ಹೋಗುತ್ತೆ. ಗುಂಜನ್ ಒಂದು ಕವರಲ್ಲಿ ಬಟಾಣಿನ ತುಂಬಿಕೊಂಡು ಅದನ್ನ ಮೀನಾಕ್ಷಿ ಕೊಡೋದಕ್ಕೆ ಅಂತ ಹೋದ್ಲು. ಗುಂಜನ್ನ ಈ ಪ್ರೀತಿ ನೋಡಿ ಮೀನಾಕ್ಷಿಗೆ ತುಂಬಾ ಖುಷಿ ಆಯ್ತು. ಅವಳು ಮನ್ಸಲ್ಲೇ ನಿರ್ಧಾರ ಮಾಡ್ಕೊಂಡ್ಲು, ಹೇಗಾದ್ರೂ ಮಾಡಿ 1/2 ಕೆಜಿ ಚಿನ್ನದ ಬಟಾಣಿನ ಗುಂಜನ್ಗೆ ಕೊಡ್ಲೇಬೇಕು ಅಂತ. ಮೀನಾಕ್ಷಿ ಮಾರ್ಕೆಟ್ಗೆ ಹೋಗಿ ಹಸಿರು ಮತ್ತೆ ಗೋಲ್ಡನ್ ಕಲರ್ ಪೇಂಟ್ ಅನ್ನ ಕೊಂಡ್ಕೊಂಡ್ಲು.
ಅವಳು ಅರ್ಧ ಕೆಜಿ ಬಟಾಣಿಗೆ ಗೋಲ್ಡನ್ ಪೇಂಟ್ ಅನ್ನ ಮಾಡಿದ್ಲು. ಒಂದು ದಿನ ಬೆಳಿಗ್ಗೆ ತನ್ನ ಗಂಡ ಬಾತ್ರೂಮಲ್ಲಿದ್ದಾಗ ಆದಷ್ಟು ಬೇಗ ಮೀನಾಕ್ಷಿ ಅರ್ಧ ಕೆಜಿ ಚಿನ್ನದ ಬಟಾಣಿನ ತೆಗೆದು ಆ ಜಾಗದಲ್ಲಿ ಅವಳು ಪೇಂಟ್ ಮಾಡಿರೋಂತ ಬಟಾಣಿನ ಅಲ್ಲಿಟ್ಬಿಡ್ತಾಳೆ ಗೊತ್ತಾಗ್ದಿರೋ ಹಾಗೆ. ಮಧ್ಯಾಹ್ನದ ಸಮಯದಲ್ಲಿ ಅವಳು ತನ್ನ ಗಂಡನಿಗೆ ಹೇಳ್ತಾಳೆ, ಏನು ಅಂದ್ರೆ ನಾನು ಬಟಾಣಿನಲ್ಲಿ ಸಾರು ಮಾಡಿದ್ದೀನಿ. ಆ ಸಾರು ಸ್ವಲ್ಪ ಜಾಸ್ತಿನೇ ಆಗಿದೆ. ನಾನ್ ಸ್ವಲ್ಪ ಗುಂಜನ್ ಮನೆ ಕೊಟ್ಬಿಟ್ ಬರೋಣ ಅನ್ಕೊಂಡಿದ್ದೀನಿ. ಶುಭಂ ಪಾತ್ರೆನಲ್ಲಿ ನೋಡ್ತಾನೆ, ಅವನಿಗೆ ಹಸಿರು ಬಟಾಣಿ ಕಾಣ್ಸತ್ತೆ. ಯಾಕಂದ್ರೆ ಮೀನಾಕ್ಷಿ ಚಿನ್ನದ ಬಟಾಣಿ ಮೇಲೆ ಹಸಿರು ಪೇಂಟ್ ಅನ್ನ ಬೆಳ್ದಿರ್ತಾಳೆ. ಈ ರೀತಿ ಬುದ್ಧಿವಂತಿಕೆಯಿಂದ ಮೀನಾಕ್ಷಿ ಅರ್ಧ ಕಿಲೋ ಬಟಾಣಿನ ಗುಂಜನ್ ಮನೆಗೆ ತಲುಪಿಸ್ತಾಳೆ. ಗುಂಜನ್ ಮತ್ತೆ ಮೀನಾಕ್ಷಿನಲ್ಲಿ ಮುಂಚೆಗಿಂತ ಹೆಚ್ಚು ಪ್ರೀತಿ ವಿಶ್ವಾಸ ಬೆಳೆಯತ್ತೆ. ಮೀನಾಕ್ಷಿ, ನಂಗೊಂದ್ ವಿಷಯ ಹೇಳು. ನಿನ್ ಗಂಡಂಗ್ ಗೊತ್ತಾದಾಗ ಅರ್ಧ ಬಟಾಣಿ ಕಾಳು ಚಿನ್ನದ್ದಲ್ಲ, ಸಾಧಾರಣ ಬಟಾಣಿ ಅಂತ ಆಗ ಏನ್ ಹೇಳ್ತೀಯ ಅವ್ರಿಗ್ ನೀನು? ಹೇಳ್ತೀನಿ, ನನಗೇನ್ ಗೊತ್ತು. ಆ ಬಟಾಣಿ ಮಾರೋನು ಹಸ್ರು ಬಟಾಣಿ ಮೇಲೆ ಚಿನ್ನದ ಪೇಂಟ್ ಮಾಡಿ ನಮ್ಗೆ ಮೋಸ ಮಾಡಿರ್ಬೋದಲ್ವಾ ಅಂತ ಹೇಳ್ತೀನಿ. ಉತ್ತರ ಪ್ರದೇಶದಲ್ಲಿ ಪಶ್ಚಿಮಿ ಫತೇಗಂಜ್ ಅನ್ನೋ ಒಂದು ಹಳ್ಳಿ ಇತ್ತು. ಅಲ್ಲಿ ಸೂರಜ್ ತನ್ನ ಕುಟುಂಬದ ಜೊತೆ ವಾಸ ಮಾಡ್ತಿದ್ದ. ಸೂರಜ್ ಕಲ್ಲಂಗಡಿ ಹಣ್ಣಿನ ವ್ಯವಸಾಯ ಮಾಡ್ತಾ ಇದ್ದ. ಅವನಿಗೆ ಇಬ್ರು ಹೆಣ್ಮಕ್ಳಿದ್ರು, ಜ್ಯೋತಿ ಮತ್ತೆ ಮಾಲು ಅಂತ. ಅಪ್ಪಾಜಿ, ಮಾಲಾ ಹಿಂದೆ ಮುಂದೆ ಯೋಚನೆ ಮಾಡ್ದೆ ಅನ್ನ ತಿನ್ಬಿಟ್ಲು. ಅಪ್ಪಾಜಿ, ಇವಳು ನನ್ ಟೂತ್ ಬ್ರಷ್ ನ ಅವಳು ಹಾಳಾಗಿರೋ ಬಾಯೊಳಗಡೆ ಇಟ್ಕೊಂಡು ಹಾಳ್ ಮಾಡ್ಬಿಟ್ಲು. ಅದಕ್ಕೆ ಇವತ್ ನಾನು ಹಲ್ಲೇ ಉಜ್ಜಿಲ್ಲ. ನನ್ಗೆ ಹೊಸ ಬ್ರಷ್ ತಂದ್ಕೊಡಿ. ಮಾಲು ಮಗಳೇ, ನಿನ್ನ ಬ್ರಷ್ ಅನ್ನ ಕ್ಲೀನ್ ಆಗಿ ತೊಳ್ದು ಉಪಯೋಗ್ಸು. ಜ್ಯೋತಿ ನಿನ್ನ ಅಕ್ಕ ತಾನೆ, ಅವಳು ನಿನ್ನ ಬ್ರಷ್ ಅನ್ನು ಉಪಯೋಗಿಸಿದ್ರೆ ಏನಾಗ್ಬಿಡುತ್ತೆ? ಯಾವ್ದೇ ಅಪಾಯ ಆಗಲ್ಲ. ಈ ಬಾರಿ ಕರ್ಬೂಜ ಹಣ್ಣಿನ ಬೆಳೆ ಕಡಿಮೆ ಆಗಿದೆ, ಹಾಗಾಗಿ ತುಂಬಾ ಹುಷಾರಾಗಿ ಖರ್ಚು ಮಾಡ್ಬೇಕಾಗುತ್ತೆ. ನಾಳೆ ಕರ್ಬೂಜನ ಮಾರೋದಕ್ಕೆ ಮಂಡಿಗೆ ಹೋಗ್ತಿದ್ದೀನಿ. ನೋಡೋಣ ಈ ವರ್ಷ ಎಷ್ಟು ಹಣ ಬರುತ್ತೆ ಅಂತ. ಮಂಡಿ ಹಳ್ಳಿಯಿಂದ ದೂರದಲ್ಲಿ ಸಿಟಿ ಹತ್ರ ಇತ್ತು. ಆ ಮಂಡಿ ಯಜಮಾನ ತುಂಬಾ ಚಾಲಾಕಿ ಮತ್ತೆ ಕಂಜೂಸ್ ಮನುಷ್ಯ ಆಗಿದ್ದ. ರೈತರ ಮೇಲೆ ಅತ್ಯಾಚಾರ ಮಾಡ್ತಿದ್ದ. ಈ ಸರಿ ನಾನು ನನ್ನ ಮಗಳ ಮದ್ವೆ ಮಾಡ್ಬೇಕಾಗಿದೆ. 10-15 ಲಕ್ಷ ಖರ್ಚಾಗಿ ಆಗುತ್ತೆ. ನಾನು ಹೇಗಾದ್ರೂ ಮಾಡಿ ಈ ವರ್ಷ ಜಾಸ್ತಿ ಲಾಭ ಗಳಿಸ್ಬೇಕು. ಹರಿಯ, ನನ್ಗೆ ಯಾವ್ದಾದ್ರು ಉಪಾಯ ಹೇಳು. ಹೇಗೆ ರೈತರನ್ನ ಮೋಸ ಮಾಡಿ ದುಡ್ಡನ್ನ ಜಾಸ್ತಿ ಗಳಿಸೋದು ಅಂತ. ನಾನ್ ಅನ್ಕೊಂಡೆ ಬಡ ರೈತರಿಗೆ ಕಡಿಮೆ ದುಡ್ಡನ್ನ ಕೊಟ್ಟು ಹಣನ ಜಾಸ್ತಿ ಮಾಡಿದ್ರೆ ಯಾರು ಏನು ಕೇಳೋದಿಲ್ಲ ಅಂತ. ನೀನೇನ್ ಹೇಳ್ತೀಯ? ಮಾಲೀಕ್ರೆ, ನೀವೇನಾದ್ರೂ ರೈತರಿಗೆ ದುಡ್ಡು ಕೊಡದೇ ಇದ್ರೆ ಮುಂದಿನ ಸಾರಿ ಅವರ ಬೆಳೆನ ನಮ್ಮ ಹತ್ರ ಮಾರೋದಕ್ಕೆ ಬರೋದಿಲ್ಲ. ಅವರು ಬೇರೆ ಯಾವ್ದಾದ್ರು ಮಂಡಿಗೆ ಹೋಗ್ಬಿಡ್ತಾರೆ. ಆದ್ರೆ ನನ್ನ ಹತ್ರ ಬೇರೆನೆ ಉಪಾಯ ಇದೆ. ಅದರಿಂದ ಹಾವುನು ಸಾಯುತ್ತೆ, ಲಾಠಿ ಅಂತೂ ಮುರಿಯೋದೇ ಇಲ್ಲ. ಮಾರನೇ ದಿನ ಸೂರಜ್ ತನ್ನ ಕಲ್ಲಂಗಡಿ ಹಣ್ಣನ್ನ ತಗೊಂಡು ಮೋತಿರಾಮ್ ಹತ್ರ ಬಂದ. ಸೂರಜ್, ನಿಮ್ಮ ಹೊಲದ ಕರ್ಬೂಜ ತುಂಬಾ ಸಿಹಿಯಾಗಿರುತ್ತೆ. ಯಾವಾಗ್ಲೂ ನಿನ್ಗೆ 45,000 ಕೊಡ್ತಿದ್ದೆ, ಆದ್ರೆ ಈ ಸರಿ 50,000 ಕೊಡ್ತೀನಿ. ಸಂತೋಷನಾ ನಿನ್ಗೆ? ಸೂರಜ್ ದುಡ್ಡನ್ನ ತನ್ನ ಬ್ಯಾಗಲ್ಲಿ ಇಟ್ಕೊಂಡು ಖುಷಿಯಿಂದ ತನ್ನ ಮನೆಗೆ ವಾಪಸ್ ಹೊರಟ. ಜ್ಯೋತಿ ಮತ್ತೆ ಮಾಲಿಗೆ ಒಂದೊಂದು ಜೊತೆ ಬಟ್ಟೆ ತಗೊಂತೀನಿ, ಆಮೇಲೆ ಟೂತ್ ಬ್ರಷ್ ಕೂಡ ತಗೋತೀನಿ. ಸೂರಜ್ ತನ್ನ ವಿಚಾರದಲ್ಲೇ ಮುಳುಗೋಗಿದ್ದ. ಇದ್ದಕ್ಕಿದ್ದ ಹಾಗೆ ಮೋಟಾರ್ ಸೈಕಲ್ ಅಲ್ಲಿ ಇಬ್ರು ಬಂದು ಅವನ್ ಬ್ಯಾಗ್ ಅನ್ನ ಕಿತ್ಕೊಂಡು ಅಲ್ಲಿಂದ ಹೊರಟೋದ್ರು. ಕಳ್ಳ ಕಳ್ಳ, ಯಾರಾದ್ರೂ ಹಿಡ್ಕೊಳ್ಳಿ ನನ್ನ ಬ್ಯಾಗು, ಕಳ್ಳ! ಇಬ್ರು ಕಳ್ಳರನ್ನು ಮೋತಿರಾಮನ್ನೇ ಕಳ್ಸಿದ್ದ. ಈ ರೀತಿ ಚಾಲಾಕಿಯಿಂದ ಸೂರಜ್ನ ಕರ್ಬೂಜ ಹಣ್ಣನ್ನ ಮೋತಿರಾಮ ಪುಕ್ಷಟ್ಟೆ ತಗೊಂಡ. ಸೂರಜ್ ಅಳ್ತಾ ಅಳ್ತಾ ಮೋತಿರಾಮನ್ ಅಂಗಡಿಗೆ ಹೋಗ್ತಾನೆ. ಅವನು ಮೋತಿರಾಮನ್ಗೆ ಎಲ್ಲಾ ವಿಷಯನೂ ಹೇಳ್ಬಿಡ್ತಾನೆ. ನಿನ್ನ ಹಣ ಕಳ್ತನ ಆದ್ರೆ ನಾನೇನ್ ಮಾಡ್ಲಿ? ನಾನಂತೂ ನಿನ್ಗೆ ಪೂರ್ತಿ ಹಣ ಕೊಟ್ಬಿಟ್ಟೆ. ಅಣ್ಣವ್ರೆ, ನನ್ನ ಮಕ್ಕಳಂತೂ ಹಸುವಿಂದ ಸತ್ತೋಗ್ತಾರೆ, ಏನಾದ್ರೂ ಮಾಡಿ. 2 ಕರ್ಬೂಜ ತಗೊಂಡು ಸುಮ್ನೆ ಇಲ್ಲಿಂದ ಹೋಗ್ಬಿಡು. ಇವತ್ತಿನ ಮಟ್ಟಿಗೆ ನಿಮ್ ಕುಟುಂಬದವ್ರಿಗೆ ಊಟದ ವ್ಯವಸ್ಥೆಗೆ ಸಾಕಾಗುತ್ತೆ. ಸೂರಜ್ ಪಾಪ ಕೈಯಲ್ಲಿ 2 ಹಣ್ಣನ್ನ ಇಟ್ಕೊಂಡು ಅಳ್ತಾ ಅಳ್ತಾ ವಾಪಸ್ ಮನೆಗ್ ಹೊರಟ. ದಾರಿನಲ್ಲಿ ಒಬ್ರು ಮಹಾತ್ಮರು ಬರ್ತಾ ಇದ್ರು. ಮಗು, ನನಗ್ ತುಂಬಾ ಬಾಯಾರಿಕೆ ಆಗ್ತಿದೆ. ಈ ಕರ್ಬೂಜನ ನನಗ್ ಕೊಡಕ್ ಆಗುತ್ತಾ? ಸೂರಜ್ 1 ಹಣ್ಣನ್ನ ಆ ಮಹಾತ್ಮರಿಗೆ ಕೊಟ್ಟ. ಸೂರಜ್ ಕಣ್ಣಲ್ಲಿ ನೀರನ್ನ ನೋಡಿ ಆ ಮಹಾತ್ಮರು ಅವನ್ ಸಂಕಟನ ಅರ್ಥ ಮಾಡ್ಕೊಂಡ್ರು. ಅವರು ಸೂರಜ್ಗೆ ಆಶೀರ್ವಾದ ಮಾಡ್ತಾರೆ. ಇವತ್ತಿನಿಂದ ನಿನ್ನ ಎಲ್ಲ ಕಷ್ಟಗಳು ದೂರ ಆಗ್ಬಿಡುತ್ತೆ. ಸೂರಜ್ ಮತ್ತೆ ಅವನ ಮಕ್ಕಳಿಗೆ ಆ ವರ್ಷ ತುಂಬಾ ಕಷ್ಟ ಆಯ್ತು. ದುಡ್ಡು ಕಮ್ಮಿ ಇದ್ದಿದ್ದಕ್ಕೆ ಕೇವಲ ಅವರು ರೊಟ್ಟಿ ಮತ್ತೆ ಚಟ್ನಿನ ತಿಂದು ಜೀವನ ಕಳೀತಾ ಇದ್ರು. ಅಪ್ಪಾಜಿ, ನನ್ನಿಂದ ಈ ರೊಟ್ಟಿ ಚಟ್ನಿ ತಿನ್ನಕ್ಕಾಗಲ್ಲ. ಮಗಳೇ,
ಮುಂದಿನ ಫಸಲು ಬರೋವರೆಗೂ ನಾವು ಇದನ್ನೇ ತಿನ್ಬೇಕಾಗುತ್ತೆ. ಕೊನೆಗೂ ಹೇಗೋ ಮಾಡಿ ಆ ವರ್ಷ ಕಳ್ದೋಯ್ತು. ಸೂರಜ್ ಹೊಲದಲ್ಲಿ ಮತ್ತೆ ಪುನಃ ಹಣ್ಣುಟ್ಟಿತು. ಜ್ಯೋತಿ ಒಂದ್ಸಲ ಒಂದ್ ಹಣ್ಣನ್ನ ಕಟ್ ಮಾಡಿ ನೋಡ್ತಾಳೆ ಮತ್ತವಳು ಕೂಗ್ಕೋತಾಳೆ, ಅಪ್ಪಾಜಿ, ಮಾಲು, ಇಲ್ ಬನ್ನಿ. ಏನಾಯ್ತು? ಯಾಕೆ ಹಾಕ್ ಕೂಗ್ಕೋತಾ ಇದ್ಯಾ? ಕಲ್ಲಂಗಡಿ ಹಣ್ಣು ಒಳಗಡೆ ಚಿನ್ನದ ಬಾಲ್ ಇದೆ. ಸೂರಜ್ ಮತ್ತೆ ಅವನ ಮಕ್ಕಳು ಹೊಲದಲ್ಲಿದ್ದ ಎಲ್ಲಾ ಹಣ್ಣುಗಳನ್ನ ಕಟ್ ಮಾಡಿ ನೋಡ್ತಾರೆ. ಎಲ್ಲಾದ್ರಲ್ಲೂ ಚಿನ್ನದ ಬಾಲ್ ಬರುತ್ತೆ ಹೊರಗೆ. ಇದೆಲ್ಲಾನು ಆ ಮಹಾತ್ಮನ ಆಶೀರ್ವಾದದಿಂದನೇ ನಡೀತಿರೋದು. ಕಲ್ಲಂಗಡಿ ಹಣ್ಣಿಂದ ಹೊರಗಡೆ ಬಂದ ಚಿನ್ನದಿಂದ ಸೂರಜ್ ಶ್ರೀಮಂತ ಆದ. ಹರಿಯ ಈ ಎಲ್ಲಾ ವಿಷಯನೂ ಮೋತಿರಾಮನ್ಗೆ ಹೇಳ್ತಾನೆ. ಮಾಲೀಕ್ರೆ, ಸೂರಜ್ ನಿಮ್ಗಿಂತ ಶ್ರೀಮಂತ ಆಗ್ಬಿಟ್ಟ. ಅವನ ಹೊಲದಲ್ಲಿ ಹಾಕಿರೋ ಕರ್ಬೂಜದಲ್ಲಿ ಚಿನ್ನ ಬರ್ತಿದ್ಯಂತೆ. ಊರಿನ ಜನ ಎಲ್ಲ ಮಾತಾಡ್ಕೊಂತಿದ್ದಾರೆ, ಯಾವ್ದೋ ಮಹಾತ್ಮನ ಆಶೀರ್ವಾದದಿಂದ ಹೀಗ್ ನಡೀತಿದ್ಯಂತೆ. ಚಿಂತೆ ಮಾಡ್ಬೇಡ, ಮುಂದಿನ ಸರಿ ಆ ಕರ್ಬೂಜಿನ ಬೆಳೆ ಬಂದಾಗ ಅದನ್ನೆಲ್ಲ ನಾವೇ ಕತ್ತರಿಸಿ ಅದರಲ್ಲಿರೋ ಚಿನ್ನನ ತಗೊಂಡ್ಬಿಡೋಣ. ಏನ್ ಹೇಳ್ತೀಯಾ? ಮುಂದಿನ ವರ್ಷ ಸೂರಜ್ ತೋಟದಲ್ಲಿ ಹಣ್ಣು ಬಿಟ್ಟಾಗ ಒಂದು ರಾತ್ರಿ ಮೋತಿರಾಮ್ ತನ್ನ ಕೆಲಸದವನ್ ಜೊತೆ ಕಾಯಿ ಹಣ್ಣನ್ನೇ ಕೀಳೋಕ್ ಬಂದ್ಬಿಟ್ಟ. ಅವನು ತನ್ನ ಕೆಲಸದವ್ರ ಜೊತೆ ಸೇರ್ಕೊಂಡು ಕಲ್ಲಂಗಡಿ ಹಣ್ಣಲ್ಲಿ ಚಿನ್ನದ ಬಾಲನ್ನ ತೆಗಿತಾನೆ ಮತ್ತದನ್ನ ಬೆನ್ನಿಗೇರಿಸ್ಕೋತಾನೆ. ನಾವ್ ಈಗ್ಲೇ ಮನೆಗೆ ಹೋಗೋದ್ ಬೇಡ, ಯಾಕಂದ್ರೆ ಸೂರಜ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ರೆ ನಮ್ ಮನೇಲಿ ಚಿನ್ನ ಇರೋದ್ನ ಕಂಡಿಡ್ದು ಬಿಡ್ತಾರೆ. ನದಿಯ ಇನ್ನೊಂದು ಬದಿಯಲ್ಲಿ ನನ್ನ ಅತ್ತೆ ಮನೆ ಇದೆ, ಅಲ್ಲಿ ಹೋಗ್ಬಿಡೋಣ ನಾವು. ಆದ್ರೆ ಮಾಲೀಕ್ರೆ, ಇಷ್ಟೊಂದು ತೂಕ ಎತ್ಕೊಂಡು ನದಿನ ಹೇಗ್ ದಾಟೋದು? ಅಯ್ಯೋ, ಆ ನದಿಯಲ್ಲಿ ತುಂಬಾ ಕಡಿಮೆ ನೀರಿದೆ, ನೀನ್ ಯಾಕೆ ಹೆದರ್ಕೋತೀಯಾ? ಮೋತಿರಾಮ್ ಮತ್ತೆ ಹರಿಯ ತಮ್ಮ ಬೆನ್ ಮೇಲೆ ಭಾರವಾಗಿರೋ ಆ ಚಿನ್ನನ ಎತ್ಕೊಂಡು ನದಿನ ದಾಟೋದಿಕ್ಕೆ ನದಿ ಒಳಗಡೆ ಇಳಿತಾರೆ. ಅದೇ ಸಮಯದಲ್ಲಿ ಡ್ಯಾಮ್ ಇಂದ ನೀರನ್ನ ನದಿ ಒಳಗಡೆ ಬಿಡ್ತಾರೆ. ನದಿನಲ್ಲಿ ನೀರು ತುಂಬಾ ಜಾಸ್ತಿ ಆಗೋಗುತ್ತೆ. ಬೆನ್ಮೇಲೆ ಭಾರ ಜಾಸ್ತಿ ಇದ್ದಿದ್ದ ಕಾರಣ ಮೋತಿರಾಮ್ ಮತ್ತೆ ಅವನ ಕೆಲಸದವನು ನದಿ ಒಳಗಡೆ ಮುಳುಗಿ ಸತ್ ಹೋಗ್ತಾರೆ. ಯಾರೋ ಸರಿಯಾಗಿ ಹೇಳಿದರೆ, ನ್ಯಾಯದ ಕೈ ತುಂಬಾ ಉದ್ದ ಇರತ್ತೆ ಅಂತ.